ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಗುವಿನ ಆಧಾರ್ ನಂಬರ್ ಅಥವಾ ಆಧಾರ್ ಡೀಟೇಲ್ಸನ್ನು ಹೇಗೆ ಎಂಟ್ರಿ ಮಾಡಬೇಕು ಪೋಷನ್ ಟ್ರ್ಯಾಕರಲ್ಲಿ ಅನ್ನೋದನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮೊಬೈಲ್ನಲ್ಲಿ ಪೋಷನ್ ಟ್ರ್ಯಾಕರ್ ಆ್ಯಪನ್ನು ಓಪನ್ ಮಾಡ್ಕೋಬೇಕು. ಆ್ಯಪ್ ಓಪನ್ ಆದ ನಂತರ ನೀವೇನು ಮಾಡಬೇಕು, ಬೆನಿಫಿಷರಿ ಲಿಸ್ಟಿಗೆ ಹೋಗಬೇಕು. ಬೆನಿಫಿಷರಿ ಲಿಸ್ಟಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ಯಾವುದೋ ಒಂದು ಮಗುದು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಅಥವಾ ನೋಂದಣಿ ಮಾಡಬೇಕಾದ್ರೆ ಮಗುವಿನ ಆಧಾರ್ ಕಾರ್ಡ್ ಇರೋದಿಲ್ಲ. ಆ ಕಾರಣಕ್ಕೆ ನೀವು ಪೇರೆಂಟ್ಸು ಅಥವಾ ತಂದೆ ತಾಯಿದು ಆಧಾರ್ ಡೀಟೇಲ್ಸನ್ನು ಹಾಕಿ ಮಗುವಿನ ರಿಜಿಸ್ಟ್ರೇಷನ್ ಮಾಡಿರ್ತೀರ. ಆ ರಿಜಿಸ್ಟ್ರೇಷನ್ ಮಾಡಿರೋಂಥ ಮಗುದು ಈಗ ಆಧಾರ್ ಕಾರ್ಡ್ ಆಗಿದ್ರೆ ಅಥವಾ ಆಧಾರ್ ಕಾರ್ಡು ಹೊಸದಾಗಿ ಮಾಡಿಸ್ಕೊಂಡಿದ್ರೆ ಅವ್ರದ್ದು ಆಧಾರ್ ಕಾರ್ಡನ್ನು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಆಧಾರ್ ನಂಬರನ್ನು ಹೇಗೆ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಆಗಿ 6 ರಿಂದ 3 ವರ್ಷದ ಒಂದು ಮಗು ತಗೊಳ್ಳೋಣ. ಇಲ್ಲಿ ಬಾಬು ನಾಗರಾಜ ಸಿ, ಈ ಮಗುದು ಪೇರೆಂಟ್ಸ್ದು ಆಧಾರ್ ನಂಬರನ್ನು ಹಾಕಿ ಅಥವಾ ಪೇರೆಂಟ್ಸ್ ಆಧಾರ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಮಗು ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ಈಗ ಮಗುದು ಆಧಾರ್ ಕಾರ್ಡ್ ಬಂದಿದೆ. ಆ ಆಧಾರ್ ಕಾರ್ಡ್ ಬಂದಿರೋದನ್ನ ನೀವು ಹೊಸದಾಗಿ ಅಪ್ಡೇಟ್ ಮಾಡಬೇಕು ಅಥವಾ ಇಲ್ಲಿ ಮಗುವಿನ ಆಧಾರ್ ಕಾರ್ಡ್ ಅಥವಾ ಆಧಾರ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಇಲ್ಲಿ ಆರೋ ಮಾರ್ಕ್ ಕಾಣ್ತಿದೆಯಲ್ಲ ಬಾಬು ನಾಗರಾಜ ಸಿ ಅಂತ ಹೇಳಿ, ಅದರ ಮೇಲೆ ನೀವು ಟಚ್ ಮಾಡಬೇಕು. ಮಧ್ಯದಲ್ಲಿ ಟಚ್ ಮಾಡಿದಾದ ನಂತರ ನಿಮಗೆ ಈ ರೀತಿ ಬರುತ್ತೆ, ಬಾಬು ನಾಗರಾಜ್ ಸಿ. ಅದಾದ ನಂತರ ಮದರ್ ಆಧಾರ್ ತೋರಿಸುತ್ತೆ. ಅಲ್ಲಿ ಆಧಾರ್ ನಂಬರು ನಿಮಗೆ ಆರೋ ಮಾರ್ಕಲ್ಲಿ ತೋರಿಸಿದ್ದೀನಲ್ಲ, ಆ್ಯಡ್ ಚೈಲ್ಡ್ ಆಧಾರ್ ಅಂತ ಕಾಣ್ತಿದೆಯಲ್ಲ ಬ್ಲೂ ಕಲರಲ್ಲಿ, ನೀವು ಅಲ್ಲಿ ಟಚ್ ಮಾಡಬೇಕು. ಟಚ್ ಮಾಡಿದಾದ ನಂತರ ನಿಮಗೆ ಇಲ್ಲಿ ಆರೋ ಮಾರ್ಕಲ್ಲಿ ತೋರಿಸಿದ್ದೀನಲ್ಲ ಚೈಲ್ಡ್ ಆಧಾರ್ ನಂಬರ್ ಅಂದರೆ ಮಗುವಿನ ಆಧಾರ್ ನಂಬರನ್ನು ಹಾಕಬೇಕು ಮೇಲ್ಗಡೆ. ಎರಡನೇದು ಚೈಲ್ಡ್ಸ್ ಫುಲ್ ನೇಮ್ ಆ್ಯಸ್ ಪರ್ ಆಧಾರ್ ಅಂದರೆ ಆಧಾರ್ ಕಾರ್ಡಲ್ಲಿ ಏನು ಹೆಸರಿರುತ್ತೋ ಅದನ್ನು ಇಲ್ಲಿ ಆ ಒಂದು ನೇಮನ್ನು ಟೈಪ್ ಮಾಡಬೇಕು. ನೆಕ್ಸ್ಟು ಮೂರನೇ ಆರೋ ಮಾರ್ಕ್ ತೋರಿಸಿದ್ದೀನಲ್ಲ ಅಲ್ಲಿ ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ ಆಧಾರ್ ಅಂದರೆ ಆಧಾರ್ ಕಾರ್ಡಲ್ಲಿ ಯಾವ ಡೇಟ್ ಆಫ್ ಬರ್ತ್ ಇರುತ್ತೋ ಆ ಡೇಟ್ ಆಫ್ ಬರ್ತನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ. ಅದಾದ ನಂತರ ಜೆಂಡರ್ ಮೇಲ್ ಆರ್ ಫಿಮೇಲ್ ಅಂತಿದೆ. ಜೆಂಡರು ಯಾವುದು ಎಡಿಟ್ ಆಗಲ್ಲ, ಯಾಕೆಂದರೆ ರಿಜಿಸ್ಟ್ರೇಷನಲ್ಲಿ ಸಮಯದಲ್ಲಿ ಏನು ಎಂಟ್ರಿ ಮಾಡಿರ್ತೀರೋ ಜೆಂಡರ್ ಮೇಲ್ ಆರ್ ಫಿಮೇಲ್ ಅದೇ ಇರುತ್ತೆ, ಅದು ಚೇಂಜಸ್ ಆಗೋದಿಲ್ಲ. ಹಾಗಾಗಿ ನೀವು ಇಲ್ಲಿ ಆಧಾರ್ ನಂಬರು, ಮಗುವಿನ ಹೆಸರು ಮತ್ತು ಡೇಟ್ ಆಫ್ ಬರ್ತು ಈ ಮೂರನ್ನೇ ಎಂಟ್ರಿ ಮಾಡಿದ್ದಾದಮೇಲೆ ನೀವೇನು ಮಾಡಬೇಕು, ಇಲ್ಲಿ ಕೆಳಗಡೆ ವೆರಿಫೈ ಆಧಾರ್ ಅಂತ ಕಾಣ್ತಿದೆಯಲ್ಲ ಇಲ್ಲಿ ಅವೆಲ್ಲ ಫಿಲ್ ಮಾಡಿದ್ದಾದಮೇಲೆ ವೆರಿಫೈ ಆಧಾರ್ ಅಂತ ಕೊಡಬೇಕು. ಆಗ ಮಗುವಿನ ಆಧಾರ್ ನಂಬರ್ ಡೀಟೇಲ್ಸು ಇಲ್ಲಿ ಅಪ್ಡೇಟ್ ಆಗುತ್ತೆ. ಅವರ ತಂದೆ ಅಥವಾ ತಾಯಿದು ಪೇರೆಂಟ್ಸ್ದು ಆಧಾರ್ ನಂಬರು ಹೋಗುತ್ತೆ, ಇವ್ರದ್ದು ಅಪ್ಡೇಟ್ ಆಗುತ್ತೆ. ಈ ರೀತಿ ನೀವು ಮಗುವಿನ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಪೋಷನ್ ಟ್ರ್ಯಾಕರ್ಗೆ ಸಂಬಂಧಿಸಿದ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಬೇಕು, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದಕ್ಕೆ ತಿಳಿಸಿ.